ಸಿಎಂ ದೆಹಲಿ ಭೇಟಿ ಸಿಡಬ್ಲ್ಯೂಸಿ ಸಭೆಗೆ ಮಾತ್ರನೇ ಸೀಮಿತ ಆಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ. ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಜ್ಯದ ಯಾವುದೇ ವಿಚಾರಗಳು ಚರ್ಚೆಯಾಗಿಲ್ಲ. ಹೀಗಾಗಿ ಸಿಎಂ ಕೂಡ ಅದನ್ನ ಪ್ರಸ್ತಾಪ ಮಾಡಿಲ್ಲ. ಅತ್ತ ಹೈಕಮಾಂಡ್ ನಾಯಕರ ಕಡೆಯಿಂದಲೂ ಪ್ರಸ್ತಾಪ ಆಗಿಲ್ಲ. ಹೀಗಾಗಿ ಸಿಎಂ ದೆಹಲಿ ಭೇಟಿ ಸಿಡಬ್ಲ್ಯೂಸಿ ಸಭೆಗೇನೆ ಸೀಮಿತವಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆಗೂ ಕೂಡ ಸಿಎಂಗೆ ಅವಕಾಶ ಸಿಕ್ಕಿಲ್ಲ. ಹಾಗಿದ್ರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಏನ್ ಚರ್ಚೆಯಾಯಿತು? ರಾಮ್ಜಿ ಮಸೂದೆ ಬಗ್ಗೆನೇ ಚರ್ಚೆಯಾಗಿದೆ. ಸಚಿವ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿದ್ದವರಿಗೆ ಇದೊಂದು ರೀತಿಯಾದಂತಹ ನಿರಾಸೆಯಾಗಿದೆ. ಸಿಡಬ್ಲ್ಯೂಸಿ ಸಭೆ ಮುಗಿದ ಕೂಡಲೇ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ, ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡಿಕೊಂಡು ಏನಾದ್ರೂ ಪ್ರಸ್ತಾಪ ಆಗಬಹುದು, ಹೈಕಮಾಂಡ್ ಕಡೆಯಿಂದ ಒಂದು ಮಾತು ಬರಬಹುದು, ಆಗ ತಾವು ಕೂಡ ಮುಂದುವರೆದು ಮಾತನಾಡಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇರ್ತಾರೆ. ಬಟ್ ಸಿಎಂ ಕೂಡ ಪ್ರಸ್ತಾಪ ಮಾಡಿಲ್ಲ. ರಾಜ್ಯದ ಈ ವಿಚಾರ ಪ್ರಸ್ತಾಪ ಆಗೇ ಇಲ್ಲ. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತನಾಡಿಲ್ಲ. ಹಾಗಾಗಿ ದೆಹಲಿ ಭೇಟಿ ಸಿಡಬ್ಲ್ಯೂಸಿ ಸಭೆಗಷ್ಟೇ ಸೀಮಿತವಾಗಿದೆ. ಹಾಗಂತ ರಾಹುಲ್ ಗಾಂಧಿ ಅವರನ್ನೇನಾದ್ರೂ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದಾರಾ ಅಂತ ಕೇಳಿದ್ರೆ ಇಲ್ಲ. ರಾಹುಲ್ ಗಾಂಧಿ ಭೇಟಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ರಾಮ್ಜಿ ಮಸೂದೆ ಬಗ್ಗೆನೇ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆಯಾಗಿದೆ. ರಾಜ್ಯದ ವಿಚಾರಗಳು ಪ್ರಸ್ತಾಪ ಆಗಿಲ್ಲ. ಹಾಗಾಗಿ ಏನಾದರೂ ದೆಹಲಿಗೆ ಹೋಗಿ ಮೆಸೇಜ್ ತಗೊಂಡು ಬರ್ತಾರೆ ಅಂತ ರಾಜ್ಯದಲ್ಲಿ ನಾಯಕರು ನಿರೀಕ್ಷೆಯಲ್ಲಿದ್ದವರಿಗೆ ಇದು ನಿರಾಸೆ. ರಾಮ್ಜಿ ಮಸೂದೆ ಬಗ್ಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆಯಾಗಿದೆ. ಅದ್ರ ಬಗ್ಗೆ ರಾಜ್ಯದ ನಾಯಕರು ಕೂಡ ಮಾತನಾಡಿದ್ದನ್ನು ನಾವು ಗಮನಿಸಬಹುದು. ಇದೀಗ ಸಿಡಬ್ಲ್ಯೂಸಿ ಸಭೆ ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ಹೊರಗಡೆ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ VBG ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನ 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದೀವಿ. ಪ್ರತಿನಿಧಿ ಮಹೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮಹೇಶ್, ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಸಿಡಬ್ಲ್ಯೂಸಿ ಸಭೆ ಆಗುತ್ತೆ, ಭಾಗಿಯಾಗ್ತಾರೆ. ಸಭೆಯಲ್ಲಿ ಏನಾದರೂ ರಾಜ್ಯದ ವಿಸ್ತರಣೆ ವಿಚಾರಗಳು ಅಥವಾ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ಇವಾಗ ನೋಡಿದ್ರೆ ಆ ರೀತಿಯಾಗಿ ಏನೂ ಇಲ್ಲ. ರಾಮ್ಜಿ ವಿಚಾರವಷ್ಟೇ ಪ್ರಸ್ತಾಪ ಆಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಇದಾದ ನಂತರದಲ್ಲಿ ಸಿಎಂ ಏನಾದರೂ ಮಾತನಾಡಿದಾರಾ? ಏನ್ ಅಪ್ಡೇಟ್ ಇನ್ಸೈಟ್ ಸಿಗ್ತಾ ಇದೆ ಮಹೇಶ್? ಚೈತ್ರ, ಖಂಡಿತ ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾದರು. ಪ್ರಮುಖವಾಗಿ ರಾಜ್ಯದಲ್ಲಿ ನಾಯಕತ್ವ ವಿಚಾರ ಇರುವುದು ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಸಭೆ ಸಿಡಬ್ಲ್ಯೂಸಿ ಸಭೆಗೆ ಮಾತ್ರ ಸೀಮಿತವಾದಂಥ ಕಾಣ್ತಾ ಇರುವಂಥದ್ದು. ಅಂದರೆ ಇದರಲ್ಲಿ ಮನ್ರೇಗಾ ವಿಚಾರವಾಗಿ ಗಂಭೀರವಾಗಿ ಚರ್ಚೆ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಮತ್ತು ಬೇರೆ ಬೇರೆ ವಿಚಾರಗಳು, ಅಂದರೆ ಮುಂಬರುವಂಥ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಇನ್ನು ಇದ್ರ ಜೊತೆಗೆ ಈ ಒಂದು ಗ್ಯಾಪ್ನಲ್ಲಿ KC ವೇಣುಗೋಪಾಲ್ ಅವರು ಕೂಡ ಸಿಕ್ಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅವರಿಗೆ ಸಿಎಂ ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ನಾಳೆಯಿಂದ ರಾಹುಲ್ ಗಾಂಧಿ ಅವರು ವಿದೇಶಕ್ಕೂ ಕೂಡ ತೆರಳುತ್ತಾ ಇರುವಂಥದ್ದು. ವಿದೇಶದಿಂದ ವಾಪಸ್ ಬಂದಂಥ ಬಳಿಕ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಆ ಒಂದು ಸಮಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮನವಿ ಮಾಡೋದಕ್ಕೂ ಕೂಡ ಬರ್ತಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗ ಇವತ್ತು ಸಭೆಯಲ್ಲಿ ಈ ಒಂದು ಪ್ರಮುಖವಾಗಿ ರಾಜ್ಯದ ವಿಧಾನಗಳ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಆದರೆ ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಇರ್ಬೋದು, ಮತ್ತು KC ವೇಣುಗೋಪಾಲ್ ಅವರ ಗಮನಕ್ಕೆ ಕೊನೆ ಕ್ಷಣದಲ್ಲಿ ತಂದಿದ್ದಾರೆ ಅನ್ನೋದು ಕೂಡ ಈಗ ಲೇಟೆಸ್ಟ್ ಪಾಯಿಂಟ್ಸ್ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಸದ್ಯ ಈಗ ವಿದೇಶದಿಂದ ವಾಪಸ್ಸಾದಂಥ ಬಳಿಕ ನಾಳೆ ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ. ವಾಪಸ್ಸಾದಂಥ ಬಳಿಕನೇ ಮತ್ತಷ್ಟು ರಾಜಕೀಯ ವಿದ್ಯಮಾನಗಳು ಗರಿಗೆರುತ್ತೆ ಅಂತ ಹೇಳ್ಬೋದು. ಮತ್ತು ಒಂದು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮನವಿ ಮಾಡೋದಕ್ಕೆ ಮತ್ತೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯವರು ಬರ್ತಾರೆ ಅಂತ ಹೇಳ್ಬೋದು. ಚೈತ್ರ, ಇಲ್ಲಿ ಹೈಕಮಾಂಡ್ ಕಡೆಯಿಂದ ಪ್ರಸ್ತಾಪ ಆಗಿಲ್ಲ ನಿಜ, ಬಟ್ ಆ ಪ್ರಯತ್ನ ಇತ್ತ ಸಿಎಂ ಕಡೆಯಿಂದನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮಹೇಶ್. ಚೈತ್ರ, ಒಂದು ವಿಚಾರ ಇದುವರೆಗೂ ಮಾಹಿತಿ ಇದ್ದಂಥದ್ದು ಕೇವಲ ಒಂದು ಸಿಡಬ್ಲ್ಯೂಸಿ ಸಭೆಗೆ ಮಾತ್ರ ಸೀಮಿತ ಆಗಿತ್ತು. ಮತ್ತು ಅಲ್ಲಿ ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ ಬಂದಿರ್ತಾರೆ. ಈ ವೇಳೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಊಟದ ಬಳಿಕ KC ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯರು ಸಿಕ್ಕಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅವರ ಮೂಲಕ ರಾಹುಲ್ ಗಾಂಧಿಗೆ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಸದ್ಯದ ಪರಿಸ್ಥಿತಿ ಅಂದರೆ ನಾಳೆ ವಿದೇಶಕ್ಕೆ ಹೋದ ಬಳಿಕ ವಾಪಸ್ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಬನ್ನಿ, ಅಂದರೆ ಜನವರಿ 9ರ ಬಳಿಕ ಮತ್ತೆ ದೆಹಲಿಗೆ ಬನ್ನಿ ಅನ್ನೋದು ಕೂಡ ಆಹ್ವಾನ ನೀಡಿದ್ರೆ ಅನ್ನೋದು ಕೂಡ ಗೊತ್ತಾಗ್ತಾ
ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೂಡ ಬರಬೇಕಾಗಿರುವಂಥದ್ದು. ಒಟ್ಟು ಈ ತಿಂಗಳಲ್ಲಿ ಜನವರಿ ಕೊನೆಯ ವಾರದಲ್ಲಿ ಎಷ್ಟರೊಳಗಡೆ ದೆಹಲಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಬರ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಥವಾ ರಾಜಕೀಯ ಏನು ಈಗ ರಾಜ್ಯದಲ್ಲಿ ವಿದ್ಯಮಾನಗಳು ನಡೀತಾ ಇದೆ, ಈ ಎಲ್ಲ ಗೊಂದಲಗಳಿಗೆ ತೆರೆಯುವಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಬೇಕು ಅನ್ನೋದು ಕೂಡ ಏನು ಮನವಿ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಏನು ಬೇರೆ ಬೇರೆ ರಾಜ್ಯದ ನಾಯಕರು ಇದ್ದಂಥ ವೇಳೆ ಇದ್ಯಾವುದು ಪ್ರಸ್ತಾಪ ಆಗಿಲ್ಲ. ಆದರೆ ಖಾಸಗಿಯಾಗಿ ಕೆ.ಸಿ. ವೇಣುಗೋಪಾಲ ಇರ್ಬೋದು ಮತ್ತು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ತಂದಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಪ್ರಸ್ತಾಪ ಆಗಿಲ್ಲ ಹೈಕಮಾಂಡ್ ಕಡೆಯಿಂದ ಅಥವಾ ಸಿಎಂ ಕಡೆಯಿಂದ. ಬಟ್ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆಯಾಗಿದೆ ಅನ್ನೋ ಕೆಲವು ಇನ್ಸೈಟ್ಗಳು ಲಭ್ಯವಾಗ್ತಾ ಇದೆ. ಜನವರಿ 6ರ ಬಳಿಕ ರಾಜ್ಯ ರಾಜಕೀಯದಲ್ಲಿ ತೀವ್ರ ಬೆಳವಣಿಗೆಯಾಗೋ ಸಾಧ್ಯತೆ. ಸಿಎಂ ಡಿಸಿಎಂ ಸೇರಿದಂತೆ ಉಭಯ ಬಣದಿಂದ ದೆಹಲಿ ಭೇಟಿಯಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಬಳಿಕ ಬೆಳವಣಿಗೆ ಆಗಬಹುದು ಅಂತ. ಜನವರಿ 4ರಂದು ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ದೆಹಲಿಗೆ ಹಾರ್ತಾರೆ. ಇವತ್ತು ಯಾವುದೇ ರೀತಿಯಾದಂತ ಚರ್ಚೆಗಳಾಗಿಲ್ಲ. ಜೊತೆಗೆ ಸಿಎಂಗೆ ಅಂತ ವಿಶೇಷವಾದಂತ ಸಮಯನೂ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ ಅನ್ನೋದು. ಆ ರೀತಿಯಾದಂತ ಪ್ರೈವೇಟ್ ಮಾತುಕತೆಗಳು ಇವತ್ತಿನ ಮಟ್ಟಿಗೆ ನಡೆದಿಲ್ಲ. ಬಟ್ ಜನವರಿ 6ರ ನಂತರದಲ್ಲಿ ದೊಡ್ಡ ರೀತಿಯಾಗಿ ಬೆಳವಣಿಗೆ ಆಗಬಹುದು. ಸಿಎಂ ಡಿಸಿಎಂ ಸೇರಿದಂತೆ ಉಭಯ ಬಣದ ನಾಯಕರು ದೆಹಲಿ ಭೇಟಿ ಮಾಡಬಹುದು. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ನಂತರದಲ್ಲಿ ಬೆಳವಣಿಗೆ ಆಗುವಂತ ಸಾಧ್ಯತೆಗಳಿದೆ. ಆ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜನವರಿ 4ನೇ ತಾರೀಕು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ ಆಗ್ತಾರೆ. ಹಾಗೆ ಜನವರಿ 6ನೇ ತಾರೀಕು ಭೇಟಿಯಾಗಿ ಮಾತುಕತೆಗಳನ್ನ ಮಾಡಬಹುದು. ಆ ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಸಿಎಂ ದೆಹಲಿಗೆ ಹಾರುವಂತ ಎಲ್ಲ ಸಾಧ್ಯತೆಗಳಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಯಾವ ರೀತಿಯಾಗಿ ರಾಜ್ಯದ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ ಅನ್ನೋದನ್ನು ನೋಡಬಹುದು. ಜೊತೆಗೆ ನಿರೀಕ್ಷೆಯ ಪಟ್ಟಿ ಕೂಡ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಹಾಗಂತ ಏನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಪುನರ್ರಚನೆ ಆಗಲ್ಲ, ಯಾವುದೇ ಬದಲಾವಣೆಗಳು ಆಗಲ್ಲ ಅನ್ನೋದಕ್ಕೇನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಹೈಕಮಾಂಡ್ ಇಂದ ಆ ರೀತಿಯಾದಂತಹ ಸ್ಪಷ್ಟತೆಯ ಮಾತುಗಳು ಅಥವಾ ಸ್ಪಷ್ಟನೆಗಳು ಬಂದಿಲ್ಲ. ಇದೆಲ್ಲ ನಿರೀಕ್ಷೆಯನ್ನ ಜನವರಿ 6ರ ನಂತರದಲ್ಲಿ ಮಾಡಲಾಗ್ತಾ ಇದೆ. 2026 ಹೊಸ ವರ್ಷಕ್ಕೆ ಜನವರಿ 4ಕ್ಕೆ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಸೊ ಹಾಗಾಗಿ ಜನವರಿ 6ರ ನಂತರದಲ್ಲಿ ದೆಹಲಿ ಓಟ ಮತ್ತೊಮ್ಮೆ ಪ್ರಾರಂಭ ಆಗುತ್ತಾ? ರಾಜ್ಯದ ನಾಯಕರು ಮತ್ತೊಮ್ಮೆ ದೆಹಲಿಗೆ ಹಾರ್ತಾರಾ? ಇವೆಲ್ಲ ಪ್ರಶ್ನೆಗಳಿದೆ.